ಗುರುವೇ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಟ್ಯಾಲೆಂಟೆಡ್ ಕನ್ನಡಿಗ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಫುಲ್ ಸುಸ್ತಾಗ್ಬಿಟ್ಟು ಅರ್ಧಂಬರ್ಧ ಪೇಷಂಟ್ ಆಗ್ಬಿಟ್ಟಿದ್ದೀನಿ. ನಮ್ಮ ಫಸ್ಟ್ ಎಪಿಸೋಡಲ್ಲಿ ಸುಮಾರು ಇನ್ಫಾರ್ಮೇಷನ್ನ ತಿಳ್ಕೊಂಡ್ವಿ. ಆ್ಯಂಡ್ ನಮ್ಮ ಫಸ್ಟ್ ಎಪಿಸೋಡಲ್ಲಿ ಟ್ರೆಕ್ಕಿಂಗ್ನ ಸ್ಟಾರ್ಟಿಂಗ್ ಪಾಯಿಂಟಿಂದ ಬಟ್ಟರ ಮನೆ ತನಕ ಎಕ್ಸ್ಪ್ಲೋರ್ ಮಾಡಿದ್ವಿ. ಇವಾಗ ಬಟ್ಟರ ಮನೆಯಿಂದ ನಮ್ಮ ಸಮಿಟ್ಗೆ ಈ ಎಪಿಸೋಡಲ್ಲಿ ಕಂಟಿನ್ಯೂ ಮಾಡೋಣ, ಬನ್ನಿ. ಇವಾಗ ಬನ್ನಿ, ನೆಕ್ಸ್ಟು ಕೀ ಸ್ಪಾಟ್ನ ಕಡೆಗೆ ನಮ್ಮ ಟ್ರೆಕ್ಕಿಂಗ್ನ ಕಂಟಿನ್ಯೂ ಮಾಡೋಣ. ನಾವು ಎಷ್ಟೊತ್ತು ಡೆನ್ಸ್ ಫಾರೆಸ್ಟ್ ಟ್ರೆಕ್ಕಿಂಗ್ನ ಮಾಡ್ಕೊಬಂದ್ವಿ. ಇವಾಗ ಇಲ್ಲಿಂದ ಅರೌಂಡ್ 3 ಕಿಲೋಮೀಟ್ರಷ್ಟು ಗ್ರಾಸ್ ಲ್ಯಾಂಡ್ ಮೇಲೆ ಟ್ರೆಕ್ಕಿಂಗ್ನ ಮಾಡ್ಕೊಂಡು ಹೋಗಬೇಕು. ಸುತ್ತ ಸೀನಿಕ್ ವ್ಯೂಸ್ ಇರುತ್ತೆ, ಅದನ್ನು ನೋಡ್ಕೊಂಡು ಫೀಲ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಟ್ರೆಕ್ಕಿಂಗ್ನ ಮಾಡ್ಕೊಂಡು ಹೋಗಬೇಕು. ಅದೊಂಥರ ಕ್ರೇಜಿಯಾಗಿರುತ್ತೆ, ಯಾಕೆಂದರೆ ಸುತ್ತ ವ್ಯೂ ಇರುತ್ತೆ. ನಾವು ಪೀಕ್ ಮೇಲೆ ನಡ್ಕೊಂಡು ಹೋಗ್ತೀವಲ್ಲ ಗ್ರಾಸ್ ಲ್ಯಾಂಡ್ ಮೇಲೆ, ಅದೊಂದು ಮೆಮೊರೇಬಲ್ ಜರ್ನಿಗಳು. ಬನ್ನಿ ನೋಡೋಣ ಆ ಜರ್ನಿನ. ಇವಾಗ ನಮ್ಮ ಈ ಸೆಕೆಂಡ್ ಎಪಿಸೋಡ್ನ ಬಟ್ಟರ ಮನೆ ಹತ್ರ ಇರೋ ಒಂದು ಸೀನಿಕ್ ವ್ಯೂ ಪಾಯಿಂಟ್ ಹತ್ರ ಹೋಗಿ ವ್ಯೂನ ನೋಡ್ಕೊಂಡು ಸ್ಟಾರ್ಟ್ ಮಾಡೋಣ, ಬನ್ನಿ. ಇವಾಗ ನಾವು ಹೋಗ್ತಿದ್ದೀವಿ 5th ಕೀ ಸ್ಪಾಟ್, ಫಾರೆಸ್ಟ್ ಆಫೀಸ್. ಇವಾಗ ಇಲ್ಲಿ ಫಾರೆಸ್ಟ್ ಆಫೀಸ್ ಹತ್ರ ನಮ್ಮ ಪರ್ಮಿಟ್ನ ವೆರಿಫೈ ಮಾಡಿಸ್ಕೊಂಡು ನೆಕ್ಸ್ಟ್ ಟ್ರೆಕ್ಕಿಂಗ್ನ ಕಂಟಿನ್ಯೂ ಮಾಡಬೇಕಾಗತ್ತೆ. ಸೊ ಬನ್ನಿ, ವೆರಿಫೈ ಮಾಡಿಸ್ಕೊಂಡು ಕಂಟಿನ್ಯೂ ಮಾಡೋಣ. ನಮ್ಮ ಪರ್ಮಿಟ್ ವೆರಿಫೈ ಆಯಿತು, ಬನ್ನಿ ಟ್ರೆಕ್ಕಿಂಗ್ನ ಕಂಟಿನ್ಯೂ ಮಾಡೋಣ. ನಾವು ಇಷ್ಟೊತ್ತು ಬಂದ್ವಲ್ಲ, ಅದೇ ಸ್ವಲ್ಪ ಡಿಫಿಕಲ್ಟ್ ಅಂತ ಅನ್ನಿಸ್ತು. ಇಲ್ಲಿಂದ ಇನ್ನೂ ಡಿಫಿಕಲ್ಟ್ ಆಗಿರುತ್ತೆ, ಅದು ಯಾವ ಥರ ಅನ್ಸುತ್ತೋ ಗೊತ್ತಿಲ್ಲ. ಬನ್ನಿ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡೋಣ. ಗುರುವೇ, ಇವಾಗ ಆಲ್ಮೋಸ್ಟ್ ಮಿಡಲ್ ಆಫ್ ದ ಟ್ರೆಕ್ಕಿಂಗಲ್ಲಿ ಇದ್ದೀವಿ. ಇವಾಗ ಬನ್ನಿ ಒಂದು ಫೀಡ್ಬ್ಯಾಕ್ ತಗೋಣ, ಹೆಂಗೈತೆ ಟ್ರೆಕ್ಕಿಂಗು, ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ. ಯಾಕಂದರೆ ನನ್ನ ಒಬ್ಬನ ಫೀಡ್ಬ್ಯಾಕಿಂದ ಕನ್ಫರ್ಮೇಷನ್ ಮಾಡ್ಕೊಳಕ್ಕಾಗಲ್ಲ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸು ಟ್ರೆಕ್ಕಿಂಗು ಅಂತ. ಸೊ ಮಲ್ಟಿಪಲ್ ಪೀಪಲ್ಸಿಂದ ಫೀಡ್ಬ್ಯಾಕ್ ತಗೊಂಡು ಕ್ಲಾರಿಫೈ ಮಾಡ್ಕೊಳ್ಳೋಣ. ಬ್ರೋ ಹೆಂಗಿತ್ತು ಟ್ರೆಕ್ಕಿಂಗ್ನ ಎಕ್ಸ್ಪೀರಿಯನ್ಸು? ಸೊ ನನ್ನ ಫೀಡ್ಬ್ಯಾಕ್ ಏನಂದರೆ ಸ್ವಲ್ಪ ಕಷ್ಟನೇ ಇದೆ. ಆ್ಯಂಡ್ ಏನು ಹೇಳಬೇಕು ವ್ಯೂವರ್ಸ್ಗೆ ಅಂದರೆ, ಲೈಕ್ ಫಸ್ಟ್ ಟೈಮ್ ಬರೋದಾದರೆ ಈ ಥರ ಒಂದು ಟ್ರೆಕ್ಕಿಂಗ್ನ ಚೂಸೇ ಮಾಡಬೇಡಿ. ಯಾಕೆಂದರೆ ನಾವೆಲ್ಲ ಲೈಕ್ ಆಲ್ರೆಡಿ ಬೇರೆ ಬೇರೆ ಟ್ರೆಕ್ಕಿಂಗ್ ಅಟೆಂಡ್ ಮಾಡಿದ್ವಿ. ಸೊ ನಮಗೆ ಓಕೆ ಅಂತ ಅನಿಸ್ತೈತೆ, ಬಟ್ ಆದರೂ ಕಷ್ಟನೇ ಇದೆ. ಕೇಳಿದ್ರಲ್ಲ, ಸೇಮ್ ನಾನೇನು ಫೀಡ್ಬ್ಯಾಕ್ ಕೊಟ್ಟಿದ್ದೆ, ಆಲ್ಮೋಸ್ಟ್ ಅದೇ ಫೀಡ್ಬ್ಯಾಕ್ನ ಅವರು ಕೊಟ್ಟರು. ಸೊ ಅರ್ಥ ಆಗಿರ್ಬೇಕು. ಇವಾಗ ಇನ್ನೂ ಬನ್ನಿ ಮುಂದೆ ಇನ್ನೂ ಫೀಡ್ಬ್ಯಾಕ್ ತಗೊಳ್ಳೋಣ, ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ. ಯಾಕೆಂದ್ರೆ ಇನ್ನೂ ನಮ್ಮ ಟ್ರೆಕ್ಕಿಂಗು ಅರೌಂಡ್ 8 to 9 ಕಿಲೋಮೀಟರ್ಸ್ ಇದೆ. ಇವಾಗ ಟೈಮ್ 9:30 ಆಗಿದೆ. ಸ್ವಲ್ಪ ಬಿಸಿಲು ಬಂದಿದೆ, ಅದಕ್ಕೆ ನೋಡಿ ಆ ಬಿಸಿಲಿನ ಪ್ರಭಾವ ತಲೆ ಮೇಲೆ ಹಾಕೊಂಡಿದ್ದಾರೆ ಬ್ರೋ. ತೆಗೆದಾಕ್ಬಿಟ್ಟಿದ್ದಾರೆ ಕ್ಯಾಮ್ರಾ ನೋಡ್ಬಿಟ್ಟು. ಇವಾಗ ಬಿಸಿಲಲ್ಲಿ ಹೋಗೋದೇ ಸ್ವಲ್ಪ ಒಂದು ಡಿಫಿಕಲ್ಟ್ ಟಾಸ್ಕು. ಜೊತೆಗೆ ಅಂದರೆ ನಮ್ಮ ಹತ್ರ ಇರೋ ಎನರ್ಜಿಲಿ 50% ಎನರ್ಜಿನ ಬಿಸಿಲೇ ಎಳ್ಕೊಬಿಡುತ್ತೆ. ಮತ್ತು ಟ್ರೆಕ್ಕಿಂಗ್ನೇ ಮಾಡಬೇಕಿದ್ರೆ ಅವಾಗವಾಗ ಹೈಡ್ರೇಷನ್ ಮಾಡ್ಕೊತಿರ್ಬೇಕು. ನಮ್ಮ ಬಾಡಿ ಡಿಹೈಡ್ರೇಟ್ ಆಗ್ತಿರುತ್ತೆ.
ಫುಲ್ ಸ್ವೆಟ್ಟಿಂಗಲ್ಲಿ ವಾಟರ್ ಕಂಟೆಂಟ್ ಎಲ್ಲ ಹೊರಗಡೆ ಬರ್ತಿರುತ್ತೆ. ಅವಾಗವಾಗ ಸಿಪ್ ವೈಸ್ ವಾಟರ್ ಕುಡಿತಿರಬೇಕು, ಇಲ್ಲಾಂದರೆ ಬಾಡಿ ಡಿಹೈಡ್ರೇಟ್ ಆಗಿ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಗುರುವೆ ಇವಾಗ ಒಂದು ಸ್ಮಾಲ್ ಬ್ರೇಕ್ನ ತಗೊಂಡು ಫ್ರೂಟ್ಸ್ ವೆಜಿಟೇಬಲ್ಸ್ ತಿನ್ಕೊಂಡು ಟ್ರೆಕ್ಕಿಂಗ್ನ ಕಂಟಿನ್ಯೂ ಮಾಡ್ತಿದ್ದೀವಿ. ಕುಕುಂಬರ್ ತಿಂತಿದ್ದೀವಿ. ಕುಕುಂಬರ್ ಅಂತ ಕ್ಯಾರಿ ಮಾಡಿದ್ದೀವಿ ಅಂದರೆ ಇದು ನಮ್ಮ ಬಾಡಿನ ಹೈಡ್ರೇಟ್ ಮಾಡುತ್ತೆ. ಸೊ ಅದಕ್ಕೆ ನಾವು ಕುಕುಂಬರ್ನ ಚೂಸ್ ಮಾಡಿದ್ದೀವಿ. ನೀವು ನಿಮ್ಮ ಫುಡ್ ಪ್ಲಾನ್ಗೆ ಕುಕುಂಬರ್ನ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿಂದ ವ್ಯೂ ನೋಡೋರು ನಾವು ಎಲ್ಲಿಂದ ಬಂದೀವಿ ಗೊತ್ತಾ? ಹಿಂದೆ ಇರೋ ಅಷ್ಟು ಬೆಟ್ಟಗಳನ್ನ ಹೊತ್ಕೊಂಡು ಇಲ್ಲಿ ತನಕ ಬಂದಿದ್ದೀವಿ ಇವಾಗ. ಬಟ್ ಆದರೂ ಇನ್ನು 70% ಆಫ್ ಟ್ರೆಕ್ಕಿಂಗ್ನು ಕಂಪ್ಲೀಟ್ ಮಾಡಿಲ್ಲ. ಎಷ್ಟನೇ ಸಲ ಬರ್ತಿದ್ದೀರಾ? ಸೆಕೆಂಡ್ ಟೈಮಾ? ಆ ಕಡೆಯಿಂದ ಟಫ್ ಐತಾ ಅದು? ಇದೇ ಟಫು. ಮಾಡ್ಬೋದು, ಆರಾಮಾಗಿ ಮಾಡ್ಬೋದು, ಬಟ್ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ. ಮಿಡಲಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಹೋಗ್ತಿರ್ಬೇಕಷ್ಟೇ. ಮನೇಲಿ ಏನು ಸಿಗಲ್ಲ ಸರ್, ಲೈಫಲ್ಲಿ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು. ದುಡ್ಡು ತಗೊಂಡು ಏನ್ ಮಾಡ್ತಾರೆ ಸರ್? ಲೈಫ್ ಒಂದಿನ ಎಂಡ್ ಆಗತ್ತೆ, ಯಾವತ್ತಾದ್ರೂ ಒಂದಿನ. ದುಡ್ಡು ಇಟ್ಕೊಂಡು ಏನ್ ಮಾಡೋದು? ಎಕ್ಸ್ಪೀರಿಯನ್ಸ್ ಮಾಡಬೇಕು, ಮೆಮೊರೀಸ್ ಕ್ರಿಯೇಟ್ ಮಾಡಬೇಕು, ಕೊನೆಗೆ ಒಂದಿನ ಲೈಫ್ ಎಂಡ್ ಮಾಡಬೇಕು. ಇಂಟರ್ನಲಿ ಬರಬೇಕದು ಫೀಲು, ಎಲ್ಲರಿಗೂ ಬರಲ್ಲ ಅದು. ಗುರುವೆ ಎಷ್ಟೇ ಟ್ರೆಕ್ಕಿಂಗ್ ಮಾಡಿದ್ರು ನಮ್ಮ ಜರ್ನಿ ಎಂಡ್ ಆಗ್ತಿಲ್ಲ. ಇವಾಗ ಅಲ್ಲಿ ಮುಂದೆ ಕಾಣಿಸ್ತಿರೋ ಬೆಟ್ಟನ ಹತ್ಬೇಕು. ಇವಾಗ ಒಂದು ಸ್ಟೀಪ್ ಹತ್ತಿದ್ವಿ, ಇನ್ನೂ ಒಂದು ಸ್ಟೀಪ್ನ ಹತ್ಬೇಕು. ಅಪ್ಪ ನನ್ನ ಕೈಲಂತೂ ಆಗ್ತಿಲ್ಲ, ಸುಸ್ತಾಗ್ಬಿಡೈತೆ ಫುಲ್ಲು. ಬಟ್ ಇದನ್ನ ಡ್ರೀಮ್ ಟ್ರೆಕ್ಕಿಂಗು ಕಂಪ್ಲೀಟ್ ಮಾಡೇ ಮಾಡ್ತೀನಿ, ಎಷ್ಟೇ ಕಷ್ಟ ಆದರೂ ಬೀಳಲ್ಲ. ಗುರುವೆ ಫುಲ್ ಸುಸ್ತಾಗ್ಬಿಟ್ಟು ಮಲ್ಕೊಬಿಟ್ಟಿದ್ವಿ. ಬಟ್ ಇನ್ನು ನಮ್ಮ 70% ಟ್ರೆಕ್ಕಿಂಗ್ ಕಂಪ್ಲೀಟ್ ಮಾಡಿಲ್ಲ. ಇನ್ನು ನಮ್ಮ ನೆಕ್ಸ್ಟು ಕೀ ಸ್ಪಾಟ್ ಕೂಡ ಸಿಕ್ಕಿಲ್ಲ, ಅಂದರೆ ಕಲ್ಲು ಮಂಟಪ. ಅಲ್ಲಿಗೆ ಹೋಗಿ ನೆಕ್ಸ್ಟು ಅಲ್ಲಿಂದ ಇನ್ನೊಂದು ಬೆಟ್ಟನ ಹತ್ತಿ ಅದನ್ನ ಹೇಳಿದ್ರು, ಮತ್ತೆ ಇನ್ನೊಂದು ಬೆಟ್ಟ ಹತ್ತಬೇಕು. ಯಪ್ಪ ಇಲ್ಲೇ ಫುಲ್ಲು ಮುಕ್ಕಾಲು ಭಾಗ ಪೇಷಂಟ್ ಆಗ್ಬಿಟ್ಟಿದ್ವಿ. ನಿಮ್ಗೆ ಇನ್ನೊಂದು ಗೊತ್ತಾ? ಇಲ್ಲಿ ಸೋಲೋ ಟ್ರೆಕ್ಕಿಂಗ್ ಹಲೋ ಇಲ್ಲ, ಬ್ಯಾನ್. ಸೋಲೋ ಟ್ರೆಕ್ಕಿಂಗ್ ಬಂದರೆ ಹಲೋ ಮಾಡಲ್ಲ. ಸೊ ಸೋಲೋ ಟ್ರೆಕ್ಕಿಂಗ್ನ ಪ್ಲಾನ್ ಮಾಡಬೇಡಿ. ಇಫ್ ಇನ್ ಕೇಸ್ ನೀವು ಸೋಲೋ ಟ್ರೆಕ್ಕಿಂಗ್ ಬರಬೇಕಂದ್ರೆ ಇಲ್ಲಿಗೆ ಬಂದು ಯಾವ್ದಾದ್ರು ಟೀಮ್ ಇರುತ್ತಲ್ಲ, ಅಂದರೆ ಗ್ರೂಪ್ ಇರುತ್ತಲ್ಲ, ಆ ಗ್ರೂಪಿಗೆ ಜಾಯ್ನ್ ಆಗಿ ನಿಮ್ಮ ವೆರಿಫಿಕೇಶನ್ಸ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಸೋಲೋ ಟ್ರೆಕ್ಕಿಂಗ್ನ ಕಂಟಿನ್ಯೂ ಮಾಡಬೇಕಿರುತ್ತೆ. ಸೊ ನೀವು ಸೋಲೋ ಟ್ರೆಕ್ಕಿಂಗ್ ಮಾಡಬೇಕಂದ್ರೆ ಈ ಪ್ರೊಸೀಜರ್ನ ಫಾಲೋ ಮಾಡಿ ಸೋಲೋ ಟ್ರೆಕ್ಕಿಂಗ್ನ ಮಾಡ್ಬೋದು. ಗುರುವೆ ಒಂದು ವಾಟರ್ ಫಾಲ್ ಇದೆ, ಬನ್ನಿ. ಸೌಂಡ್ ಕೇಳಿಸ್ತಿರ್ಬೇಕು ನಿಮಗೆ, ವಾಟರ್ ಫಾಲ್ ಆಗ್ತಿರೋದು. ಓ ಎಷ್ಟು ದೊಡ್ಡದಾಗಿದೆ ಅಂದರೆ, ನಾನು ಸುಮಾರು ವಿಡಿಯೋ ನೋಡಿದೆ ಇದು ವಾಟರ್ ಫಾಲ್ ಐತೆ ಅಂತ. ಬಟ್ ನೋಡಿದಾಗ ಫುಲ್ ದೊಡ್ಡದಾಗಿರುತ್ತೆ ಅಂತ ಇಮೇಜಿನೇಷನ್ ಇತ್ತು. ಬಟ್ ಇಲ್ಲಿ ನೋಡ್ತಿದ್ದೀನಿ ಫುಲ್ ಸಾಕು. ಎಂತಕ್ಕೆ ಅಂದರೆ ಇದು ಎಷ್ಟು ದೊಡ್ಡದಾಗೈತೆ ಫಾಲ್ ಅಂದರೆ, ಇಲ್ಲಿ ನೋಡಿ ಎಷ್ಟು ದೊಡ್ಡಕೈತೆ ಫಾಲ್ಸು. ಗುರುವೆ ಫೈನಲಿ ಇಲ್ಲಿಂದ ನಮ್ಮ ನೆಕ್ಸ್ಟ್ ಕೀ ಸ್ಪಾಟ್ ಕಲ್ಲು ಮಂಟಪ ಕಾಣಿಸ್ತಿದೆ. ಇವಾಗ ಸ್ವಲ್ಪ ರಿಲೀಫ್ ಅಂತ ಅನಿಸ್ತಿದೆ. ಈ ಥರ ಅವಾಗ ನಮ್ಮ ಕೀ ಸ್ಪಾಟ್ ಸಿಕ್ಕಿದ್ರೆ ಸ್ವಲ್ಪ ರಿಲೀಫ್ ಅಂತ ಅನ್ಸುತ್ತೆ. ಎಂತಕ್ಕೆ ಅಂದರೆ ಕೀ ಸ್ಪಾಟ್ ಸಿಕ್ತಾಗೆಲ್ಲ ನಾವು ಸಮಿಟ್ನ ರೀಚ್ ಆದಾಗ ಸಿಗೋ ಫೀಲಲ್ಲಿ ಅರ್ಧದಷ್ಟು ಫೀಲ್ ಸಿಗತ್ತೆ ಇಲ್ಲಿ. ಗುರುವೆ ಅರೌಂಡ್ 10 ಕಿಲೋಮೀಟರ್ ಟ್ರೆಕ್ಕಿಂಗ್ ನಂತರ ಇವಾಗ ನಾವಿದ್ದೀವಿ ನಮ್ಮ ನೆಕ್ಸ್ಟ್ ಕೀ ಸ್ಪಾಟ್ ಕಲ್ಲು ಮಂಟಪ. ಇವಾಗ ನಾವು ಅಲ್ಲಿಂದ ಹತ್ಕೊಂಡು ಹಿಡ್ಕೊಂಡು ಹಂಗಂಗೆ ಬಂದು ಇಲ್ಲಿ ಬಂದು ಇಲ್ಲಿಗೆ ಬಂದು ಕೂತಿದ್ದೀವಿ. ಇಲ್ಲಿಂದ ಈ ವ್ಯೂನ ನಡ್ಕೊಂಡು ಹೋಗ್ತಿದ್ರೆ ಸ್ವರ್ಗದ ಮೇಲೆ ನಡ್ಕೊಂಡು ಹೋಗ್ತಿರೋ ಫೀಲ್ ಆಗುತ್ತೆ. ನಾವು ಇವಾಗ ನಡ್ಕೊಂಡು ಹೋಗ್ತಿರೋದು ಬೆಟ್ಟದ ಮೇಲೆ ಮೋಡಗಳ ಮಧ್ಯೆ ನಡ್ಕೊಂಡು ಹೋಗ್ತಿದ್ದೀವಿ. ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವ ಥರ ಫೀಲ್ ಆಗುತ್ತೆ ಅಂತ. ಇದರಿಂದ ಇವಾಗ ನಾವು ನೋಡೋದಲ್ಲ ಕಲ್ಲು ಮಂಟಪ. ಆ ಕಲ್ಲು ಮಂಟಪದಲ್ಲಿ ಒನ್ಸ್ ಅಪಾನ್ ಎ ಟೈಮ್ ಮಹಾಋಷಿಗಳು ಬಂದು ತಪಸ್ ಮಾಡ್ತಿದ್ರು ಅಂತ ನಂಬಿಕೆ ಇದೆ. ಬಟ್ ಇವಾಗ ಇದು ಬರೀ ಟ್ರೆಕ್ಕರ್ಸ್ನ
ರೆಸ್ಟಿಂಗ್ ಸ್ಪಾಟ್ ಆಗಿದೆ. ಅಲ್ಲಿ ಕೂತ್ಕೊಂಡು ಅಲ್ಲಿಂದ ಕಾಣೋ ಒಂದು ಸೀನಿಕ್ ವ್ಯೂನ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಮತ್ತೆ ಟ್ರೆಕ್ಕಿಂಗ್ನ ಕಂಟಿನ್ಯೂ ಮಾಡ್ಬೋದು. ಇವಾಗ ನಾವು ಅದೇ ಮಾಡಿದ್ದು, ಅಲ್ಲಿ ಕೂತ್ಕೊಂಡು ವ್ಯೂನ ನೋಡ್ಕೊಂಡು ರೆಸ್ಟ್ನ ತಗೊಂಡು ಇವಾಗ ಟ್ರೆಕ್ಕಿಂಗ್ನ ಕಂಟಿನ್ಯೂ ಮಾಡ್ತಿದ್ದೀವಿ. ಇವಾಗ ನಮ್ಮ ನೆಕ್ಸ್ಟ್ ಕೀ ಸ್ಪಾಟ್ ಬಂದು ಸೇಸ ಪರ್ವತ. ಇಲ್ಲಿಂದ ಅರೌಂಡ್ 2.5 ಕಿಲೋಮೀಟರ್ ಹೋದ್ರೆ ನಮ್ಮ ಸೇಸ ಪರ್ವತಕ್ಕೆ ರೀಚ್ ಆಗ್ತೀವಿ. ಮಾತಾಡೋಕ್ಕಾಗ್ತಿಲ್ಲ, ಸುಸ್ತಾಗ್ತಿದೆ ಗುರುವೆ. ಫುಲ್ಲು ಡೌನ್ ಸ್ಟ್ರಿಪ್ ಇದೆ, ಹಿಂದೆ ನೋಡಿದ್ರೆ ತಲೆ ತಿರುಗ್ತಿದೆ ಯಪ್ಪ. ಈ ಕಡೆಯಿಂದ ಫುಲ್ ಸ್ಕಿಡ್ ಆಗ್ತಿದೆ, ಸ್ವಲ್ಪ ಜಾರ್ ಬಿದ್ರೂ ಕೆಳಗಡೆ ಉಳ್ಕೊ ಹೋಗ್ತಿರ್ತೀವಿ. ಫುಲ್ ಪಾತಾಳ ಸರ್ಕತಿ ಹೋಗ್ಬಿಟ್ಟು. ಗುರುವೆ ಬನ್ನಿ ಇವಾಗ ಇನ್ನೊಬ್ರು ಫೀಡ್ಬ್ಯಾಕ್ನ ತಗೊಳ್ಳೋಣ. ಇವಾಗ ಅರೌಂಡ್ 70% ಆಫ್ ಟ್ರೆಕ್ಕಿಂಗ್ ಮುಗಿದಿದೆ, ಅಂದರೆ ಅರೌಂಡ್ 10 ಕಿಲೋಮೀಟರ್ ಆಫ್ ಟ್ರೆಕ್ಕಿಂಗ್ ಮುಗಿದಿದೆ. ಇನ್ನೂ 4 ಕಿಲೋಮೀಟರ್ ಪೆಂಡಿಂಗ್ ಇದೆ. ಬನ್ನಿ ಇವಾಗ ಫೀಡ್ಬ್ಯಾಕ್ ತಗೋಣ. ಹೆಂಗಿದೆ ಬ್ರೋ ಟ್ರೆಕ್ಕಿಂಗು? ಇವಾಗಲೇ ಅರ್ಧ ಊರ್ ಬಾಗ್ಲಾಗಿದೆ. ಇನ್ನು 30% ಏನಾದ್ರು ಹೋಗ್ಬಿಟ್ರೆ ರಿಟರ್ನ್ ಬರೋಂಗಿಲ್ಲ, ಅಲ್ಲೇ ಶಿಸ್ತ ಮಲಿಕೊಂಡ್ಬಿಡೋದೆ. खत्म, ನೋ ರಿಟರ್ನ್. बाय बाय, टाटा, गुड बाय. ನೋಡಿದ್ರಲ್ಲ ಹೆಂಗಿದೆ ಟ್ರೆಕ್ಕಿಂಗು? ಟ್ರೆಕ್ಕಿಂಗು ತುಂಬಾ ಸಗದಾಗಿದೆ. ಹಂಗೆ ಕಾಲಿಗೆ ಮಾತ್ರ ಹೆವಿ ಎಫೆಕ್ಟ್ ಕೊಡ್ತೈತೆ. ನಾಳೆ ಡ್ಯೂಟಿ ಹೋಗಲ್ವ ಅನ್ನೋದೇ ಡೌಟ್ ಆಗ್ಬಿಟ್ಟದೆ. ನೋಡೋಣ, ಟ್ರೈ ಮಾಡೋದಾದಷ್ಟು. ಕಾನ್ಫಿಡೆಂಟ್ ಆಯ್ತಾ ಮೇಲೆ ರೀಚ್ ಆಯ್ತೀನಿ ಅಂತ? ಕಾನ್ಫಿಡೆಂಟ್ ಇಲ್ಲ, ನೋಡೋದ ಟ್ರೈ. ಟ್ರೈ ಎಲ್ಲ ಹತ್ತಲೇಬೇಕು ಬ್ರೋ. ಇದು ತನಕ ಬಂದು ಹತ್ತಿಲ್ಲ ಅಂದ್ರೆ ನಮ್ಮ ಟ್ರೆಕ್ಕಿಂಗ್ಗೆ ವ್ಯಾಲ್ಯೂ ಇರಲ್ಲ. ಇಷ್ಟು ದೂರ ಬಂದು ಅರೌಂಡ್ 70% ಕಂಪ್ಲೀಟ್ ಮಾಡಿದ್ದೀವಿ. ಇನ್ನ 4 ಕಿಲೋಮೀಟರ್ ಅಷ್ಟೇ ಇರೋದು. ಇಲ್ಲಿಂದ ಟ್ರೆಕ್ಕಿಂಗ್ ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ನಾವು ಎಷ್ಟೊತ್ತು ಹಾಕಿದ್ದು ಎಫರ್ಟು 0 ಆಗ್ಬಿಡುತ್ತೆ. ಸೊ ಕಂಪ್ಲೀಟ್ ಮಾಡೇ ಹೋಗೋಣ. Okay. ಬನ್ನಿ. ಗುರುವೆ ಸೇಸ ಪರ್ವತನ ಹತ್ತಿದ್ದೀವಿ. ಇವಾಗ ಫಾಗ್ ಫುಲ್ ಕವರ್ ಆಗ್ಬಿಟ್ಟಿದೆ, ಕೆಳಗಡೆ ಏನು ಕಾಣಿಸ್ತಾನೆ ಇಲ್ಲ. ಫಾಗ್ ಮೂವ್ ಆಗ್ತಿದೆ. ಇವಾಗ ನಾವು ಕ್ಲೌಡ್ಸ್ಗಳ ಮೇಲಿದ್ದೀವಿ, ಅಂದ್ರೆ ಮೋಡಗಳಿಗಿಂತ ಮೇಲಿದ್ದೀವಿ. ಗುರುವೆ ಇಲ್ಲಿ ಎಂತಕ್ಕೆ ಸ್ಟೇ ಬ್ಯಾನ್ ಆಯ್ತಂದ್ರೆ ಇಲ್ಲಿರೋ ಅನಿಮಲ್ಸ್ ಇಂದ ಹ್ಯೂಮನ್ಸಿಗೆ ಅಂದ್ರೆ ವಿಸಿಟರ್ಸಿಗೆ ಮತ್ತೆ ಇಲ್ಲಿಗೆ ಬರೋ ವಿಸಿಟರ್ಸ್ ಇಂದ ಅನಿಮಲ್ಸಿಗೆ ಯಾವುದೇ ಪ್ರಾಬ್ಲಮ್ ಆಗಬಾರ್ದು, ಮತ್ತೆ ಡಿಸ್ಟರ್ಬ್ ಆಗಬಾರ್ದು ಅಂತ ಇಲ್ಲಿ ಸ್ಟೇನ ಬ್ಯಾನ್ ಮಾಡ್ತಾರೆ. ಮತ್ತೆ ಈ ಪುಷ್ಪಗಿರಿಯಲ್ಲಿ ತುಂಬಾ ಡೇಂಜರಸ್ ಸ್ನೇಕ್ಸ್ ಗಳಿದಾವೆ, ಮತ್ತೆ ಎಲಿಫೆಂಟ್ ಗಳಿದಾವೆ, ಇನ್ನ ಸುಮಾರು ವೈಲ್ಡ್ ಅನಿಮಲ್ಸ್ ಗಳಿದಾವೆ. ಸೊ ಈ ರೀಸನ್ ಇಂದ ಆ ಅನಿಮಲ್ಸ್ ಮತ್ತೆ ಸ್ನೇಕ್ಸ್ ಇಂದ ಟ್ರೆಕ್ಕರ್ಸಿಗೆ ಮತ್ತೆ ವಿಸಿಟರ್ಸಿಗೆ ಯಾವುದೇ ಪ್ರಾಬ್ಲಮ್ ಆಗಬಾರ್ದು ಅಂತ ಇಲ್ಲಿ ಸ್ಟೇನ ಬ್ಯಾನ್ ಮಾಡಿದ್ದಾರೆ. ಯಾಕಂದ್ರೆ ನೈಟ್ ಟೈಮು ಕಾಮನ್ ಆಗಿ ವೈಲ್ಡ್ ಅನಿಮಲ್ಸ್ ಫಾರೆಸ್ಟ್ ಎಲ್ಲ ಓಡಾಡ್ತಿರ್ತವೆ. ಆ ಟೈಮಲ್ಲಿ ಇಲ್ಲಿ ಸ್ಟೇ ಆಗೋ ವಿಸಿಟರ್ಸಿಗೆ ಯಾವುದೇ ಪ್ರಾಬ್ಲಮ್ ಆಗಬಾರ್ದು ಅದರಿಂದ, ಮತ್ತೆ ಇಲ್ಲಿರೋ ವೈಲ್ಡ್ ಲೈಫಿಗೆ ಹ್ಯೂಮನ್ಸ್ ಇಂದ ಅಂದ್ರೆ ವಿಸಿಟರ್ಸ್ ಇಂದ ಯಾವುದೇ ಡಿಸ್ಟರ್ಬ್ ಆಗಬಾರ್ದು ಅಂತ ಇಲ್ಲಿ ಸ್ಟೇನ ಬ್ಯಾನ್ ಮಾಡ್ತಾರೆ. ಮತ್ತೆ ಇಲ್ಲಿ ಸ್ಟೇ ಮತ್ತೆ ಓವರ್ ನೈಟ್ ಕ್ಯಾಂಪಿಂಗು ಮತ್ತೆ ಓಪನ್ ಆಗೋ ಪಾಸಿಬಿಲಿಟೀಸ್ ಇದೆಯಾ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಇದೆ. ಇಲ್ಲಿರೋ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಯಾವಾಗ ಕಾನ್ಫಿಡೆಂಟ್ ಬರುತ್ತೆ ಹ್ಯೂಮನ್ಸ್ ಇಂದ ಅನಿಮಲ್ಸ್ಗೆ ಮತ್ತೆ ಅನಿಮಲ್ಸ್ ಇಂದ ಹ್ಯೂಮನ್ಸಿಗೆ ಯಾವುದೇ ಡಿಸ್ಟರ್ಬ್ ಆಗಲ್ಲ, ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ಲ ಅಂತ ಅವ್ರಿಗೆ ಒಂದು ಕಾನ್ಫಿಡೆಂಟ್ ಬಂದಾಗ ಇಲ್ಲಿ ಮತ್ತೆ ಓವರ್ ನೈಟ್ ಕ್ಯಾಂಪಿಂಗ್ನ ಓಪನ್ ಮಾಡ್ತಾರೆ. ಇವಾಗ ಆದಷ್ಟು ಬೇಗ ಓಪನ್ ಆಗೋ ಚಾನ್ಸಸ್ ಇದೆ, ನೋಡೋಣ ಓಪನ್ ಮಾಡ್ತಾರೆ ಇಲ್ವಾ ಅಂತ. ಓಪನ್ ಆದ್ರೆ ಬೆಟರು, ಎಂತಕ್ಕೆ ಅಂದ್ರೆ ಈ ಟ್ರೆಕ್ಕಿಂಗ್ನ ಸಿಂಗಲ್ ಡೇ ಅಲ್ಲಿ ಕಂಪ್ಲೀಟ್ ಮಾಡೋದು ತುಂಬಾ ಕಷ್ಟ. ಸೊ 2 ಡೇ ಟ್ರೆಕ್ಕಿಂಗ್ ಇದ್ರೆ ಒಂದು ರೇಂಜಿಗೆ ಕಂಪ್ಲೀಟ್ ಮಾಡ್ಬೋದು, ಸ್ವಲ್ಪ ಮಾಡರೇಟ್ ಆಗುತ್ತೆ. ಡಿಫಿಕಲ್ಟಿಯಿಂದ ಮಾಡರೇಟ್ ಟು ಡಿಫಿಕಲ್ಟ್ ಲೆವೆಲ್ಗೆ ಡಿಕ್ರೀಸ್ ಮಾಡ್ಬೋದು. 1 ಡೇ ಅಲ್ಲಿ ಹಾಫ್ ಆಫ್ ದಿ ಟ್ರೆಕ್ಕಿಂಗ್ ನ ಕಂಪ್ಲೀಟ್ ಮಾಡಿ ಸೆಕೆಂಡ್ ಡೇ ಇನ್ನ ಹಾಫ್ ಆಫ್ ದಿ ಟ್ರೆಕ್ಕಿಂಗ್ ನ ಕಂಪ್ಲೀಟ್ ಮಾಡ್ಬೋದು. ಸೊ ಅವಾಗ ಸ್ವಲ್ಪ ಈಸಿ ಆಗ್ಬೋದು. ಸೊ ಆಸ್ ಸೂನ್ ಆಸ್ ಪಾಸಿಬಲ್ ಓಪನ್ ಆದ್ರೆ ಬೆಟರ್. ಯಾವ್ದು ಟಾರ್ಗೆಟ್? ಸೇಸ ಪರ್ವತನ ಕುಮಾರ ಪರ್ವತನ? ನಮ್ದು ಕುಮಾರ ಪರ್ವತ ಐತೆ, ಬಟ್ ನಮ್ ಟೀಮ್ಮೇಟ್ಸ್ ಸುಸ್ತಾಗ್ಬಿಟ್ಟು ಕೂತಿದ್ದಾರೆ. ಸೇಸ ಪರ್ವತಕ್ಕೆ ಬರೋದೇ ಒಟ್ಟು ಅಂತಿದ್ದಾರೆ. ಇದೇನೆ ಫಸ್ಟ್ ಬೆಟ್ಟ ಸೇಸ ಪರ್ವತ, ನೆಕ್ಸ್ಟ್ ಬೆಟ್ಟ ಕುಮಾರ ಪರ್ವತ. ಮೇ ಬಿ ಇದು ಸೇಸ ಪರ್ವತ ಇರಬೇಕು. ಇಲ್ಲ ಅಲ್ಲಿ ಐತಲ್ಲ ಮೇಲ್ಗಡೆ, ಅದು ಸೇಸ ಪರ್ವತ. ಅಲ್ಲಿಂದ ಮುಂದೆ 2 ಕಿಲೋಮೀಟರ್ ಹೋದ್ರೆ ಕುಮಾರ ಪರ್ವತ ಹೋಗ್ತೀವಿ. ಹೋಗಿ ಹ್ಯಾಪಿ ಜರ್ನಿ. ರೀಚ್ ಮಾಡಿ ಇಷ್ಟು ದೂರ ಬಂದಿದ್ದೀವಿ ಕಷ್ಟಪಟ್ಟು. ಗುರುವೆ ಇವಾಗ ನಾವು ಈ ಸೇಸ ಪರ್ವತದ ಮಿಡಲ್ ಇದೀವಿ. ಅಲ್ಲಿ ಕಾಣಿಸ್ತೈತಲ್ಲ, ಅಲ್ಲಿ ಪೀಕ್ ಕಾಣಿಸ್ತೈತಲ್ಲ, ಅದೇ ಸೇಸ ಪರ್ವತದ ಬೇಕು. ಅಲ್ಲಿಂದ ಮತ್ತೆ 1 ಕಿಲೋಮೀಟರ್ ಕೆಳಗಡೆ ಹೋಗಿ ಮತ್ತೆ 1 ಕಿಲೋಮೀಟರ್ ಮೇಲಕ್ಕೆ ಹೋದ್ರೆ ನಮ್ಮ ಕುಮಾರ ಪರ್ವತಕ್ಕೆ ಹೋಗ್ತೀವಿ. ಅಂದ್ರೆ ಕರ್ನಾಟಕದ ಸೆಕೆಂಡ್ ಹೈಯೆಸ್ಟ್ ಪೀಕಿಗೆ ಕಾಲಿಡ್ತೀವಿ.
ಗುರುವೇ ಆಲ್ಮೋಸ್ಟ್ ಶೇಷ ಪರ್ವತದ ಪೀಕ್ ಹತ್ರ ಬಂದಿದ್ದೀವಿ. ನನಗೆ ಫುಲ್ ಕಾಲು ಹಿಡ್ಕೊಬಿಟ್ಟಿತ್ತು. ಅಲ್ಲಿ ಕೂತ್ಕೊಂಡು ಮಲ್ಕೊಂಡು ಕಾಲು ಬಿಡಿಸ್ಕೊಂಡು ಮತ್ತೆ ಕಂಟಿನ್ಯೂ ಮಾಡಿದ್ದೀನಿ. ಇಲ್ಲಿ ಫುಲ್ಲು ಮೋಡ ಕವರ್ ಆಗ್ಬಿಟ್ಟಿದೆ. ಮತ್ತೆ ತುಂಬ ಎಡ್ಜಲ್ಲಿ ಟ್ರೆಕ್ಕಿಂಗ್ ಮಾಡ್ತಿದ್ದೀವಿ. ನಮ್ಮ ಟೀಮಲ್ಲಿ ಸ್ವಲ್ಪ ಜನ ಹಿಂದೆನೇ ಕ್ವಿಟ್ ಮಾಡಿದ್ರು, ಟ್ರೆಕ್ಕಿಂಗ್ನ ಹಿಂದೆನೇ ಸ್ಟಾಪ್ ಆಗಿಬಿಟ್ರು. ಅರ್ಧ ಟೀಮು ಹಿಂದೆನೇ ಸ್ಟಿಕ್ ಆಗಿದೆ. ನಾವು ಅರ್ಧ ಟೀಮ್ ಮಾತ್ರ ಕಂಟಿನ್ಯೂ ಮಾಡ್ತಿದ್ದೀವಿ. ಗುರುವೇ, ಒಂದು ಇನ್ಕ್ರೆಡಿಬಲ್ ಆ್ಯಂಡ್ ಚಾಲೆಂಜಿಂಗ್ ಆ್ಯಂಡ್ ಅಡ್ವೆಂಚರಸ್ ಟ್ರೆಕ್ಕಿಂಗ್ನ ನಂತರ ಇವಾಗ ನಾವಿದ್ದೀವಿ ಶೇಷ ಪರ್ವತದ ಪೀಕಲ್ಲಿ. ಇವಾಗ ಫುಲ್ 90% ಪೇಷಂಟ್ ಆಗಿಬಿಟ್ಟಿದ್ದೀನಿ. ನಮ್ಮ ಟೀಮಲ್ಲಿ ನಾವು 4 ಜನ ಅಷ್ಟೇ ಇವಾಗ ಶೇಷ ಪರ್ವತನ ರೀಚ್ ಆಗಿರೋದು. ಮಿಕ್ತರೆಲ್ಲ ಹಿಂದೆನೇ ಕ್ವಿಟ್ ಮಾಡಿದ್ರು. ಬನ್ನಿ ಇಲ್ಲಿರೋ ವ್ಯೂಸ್ನ ನೋಡೋಣ. ಗುರುವೇ, ಇದಿಷ್ಟು ಈ ಶೇಷ ಪರ್ವತದ ವ್ಯೂಸು. ಈ ಶೇಷ ಪರ್ವತಕ್ಕೆ ನಮ್ಮ ಟ್ರೆಕ್ಕಿಂಗ್ನ ಕ್ವಿಟ್ ಮಾಡ್ತಿದ್ದೀನಿ. ರೀಸನ್ ಏನಪ್ಪ ಅಂದರೆ ನಮ್ಮ ಟೀಮಲ್ಲಿ ಹಾಫ್ ಆಫ್ ದಿ ಟೀಮ್ ಹಿಂದೆನೇ ಕ್ವಿಟ್ ಆಗಿಬಿಟ್ಟಿದ್ದಾರೆ. ಮತ್ತು ಇಲ್ಲಿ ನಾವು 4 ಜನ ಅಷ್ಟೇ ಬಂದಿರೋದು. ಇವಾಗ ಇಲ್ಲಿರೋ 3 ಜನನೂ ಕ್ವಿಟ್ ಆಗ್ತಿದ್ದಾರೆ. ಇನ್ನೊಂದು ರೀಸನ್ ಬಂದು ನಮ್ಮ ರಿಟರ್ನ್ ಟ್ರೈನು 8:30ಗೆ ಇದೆ. ಸೊ ನಮ್ಮ ಟ್ರೈನ್ ಟೈಮ್ನ ಕ್ಯಾಚ್ ಮಾಡಬೇಕು. ಈ 2 ರೀಸನಿಂದ ಇಲ್ಲಿಗೆ ಕ್ವಿಟ್ ಮಾಡ್ತಿದ್ದೀವಿ. ನಮಗೆ ಬೇರೆ ಆಪ್ಷನ್ ಇಲ್ಲ. ಲೇಕ್ ಆಫ್ ಟೈಮ್ ಮತ್ತು ಟೀಮ್ ಸ್ಪಿರಿಟ್ ಕಡಿಮೆ ಇರೋದ್ರಿಂದ ಈ ಕುಮಾರ ಪರ್ವತ ಟ್ರೆಕ್ಕಿಂಗ್ನ ಇಲ್ಲಿಗೆ ಕ್ವಿಟ್ ಮಾಡ್ತಿದ್ದೀನಿ. ಎಲ್ಲರಿಗೂ ಥ್ಯಾಂಕ್ ಯು. ಇನ್ಕ್ರೆಡಿಬಲ್, ಚಾಲೆಂಜಿಂಗ್ ಆ್ಯಂಡ್ ಅಡ್ವೆಂಚರಸ್ ಜರ್ನಿಗೆ ಜಾಯ್ನ್ ಆಗಿದ್ದಕ್ಕೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತೆ ಇನ್ನೊಂದು ವೀಡಿಯೋನಲ್ಲಿ ಇನ್ನೊಂದು ಟ್ರಾವೆಲ್ ಸ್ಟೋರಿ ಜೊತೆ ಸಿಗೋಣ. ಅಲ್ಲಿ ತನಕ ಎಲ್ಲರಿಗೂ ಬೈ ಬೈ, ಟೇಕ್ ಕೇರ್.